ಎಲ್ಲ ನೀನೆ ತಾಯೇ ಎಲ್ಲೆಲ್ಲೂ ನಿನ್ನ ಛಾಯೆ. ಒಂದು ಮೊದಲನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಸ್ವಾಗತ. ಮತ್ತು ಈ ಒಂದು ಕಾರ್ಯದಲ್ಲಿ ನಿನ್ನೆಯಿಂದ ಪಾಲ್ಗೊಂಡ ಎಲ್ಲ ಭಕ್ತವೃಂದದವರಿಗೆ ಈ ತಾಯಿಯ ಪರವಾಗಿ ನಮನಗಳು. ಜಾಗಕ್ಕೆ ಬಂದ್ರೇ ನಿಮಗೆ ಅದರ ಫಲ ಮತ್ತು ಆ ದೇವಿಯ ಶಕ್ತಿ ನಿಮ್ಗೆ ಗೊತ್ತಾಗೋದು. ತುಂಬ ವಿಶೇಷವಾದಂತಹ ಶಕ್ತಿ ಇರತಕ್ಕಂತಹ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಕ್ಷೇತ್ರ ಇದು. ಇದರಿಂದ ಲೋಕಕ್ಕೆ ಒಳ್ಳೆಯದಾಗಲಿ, ಸಮಯಕ್ಕೆ ಸರಿಯಾಗಿ ಮಳೆ ಬೆಳೆ ಇವೆಲ್ಲವೂ ಕೂಡ ಸರಿಯಾಗಿ ಉಂಟಾಗಲಿ. ಬೆಂಗಳೂರು ಶರವೇಗದಲ್ಲಿ ಬೆಳೆಯುತ್ತಿರುವ ನಗರಿ, ಆಧುನಿಕತೆಯನ್ನ ಮೈಗೂಡಿಸಿಕೊಳ್ಳುತ್ತಿರುವಂತಹ ನಗರಿ ಇದು. ಬಣ್ಣದ ನಗರಿ, ಕನಸಿನ ನಗರಿ ಕೂಡ ಹೌದು. ಬೆಂಗಳೂರು ಯಾವಾಗ ಕೋಟ್ಯಾಂತರ ಸಂಖ್ಯೆಯಲ್ಲಿನ ಜನರಿಗೆ ಆಶ್ರಯವನ್ನ ನೀಡ್ತೋ, ಆ ಒಂದು ಆಶ್ರಯವನ್ನ ಪಡ್ಕೊಂಡಂತವರು ಎಲ್ಲಿ ಅವರು ತಮ್ಮ ಸಂಸ್ಕೃತಿಗಳನ್ನ ಇಲ್ಲಿ ಹೆಚ್ಚಾಗಿ ಪ್ರಸ್ತುತಪಡಿಸಿ ನಮ್ಮವರ ಮೇಲೆ ಆ ಒಂದು ಸಂಸ್ಕೃತಿಗಳು ಪರಿಣಾಮ ಬೀರಿ ನಮ್ಮ ಸಂಸ್ಕೃತಿ ಕಡಿಮೆ ಆಗ್ಬಿಡುತ್ತಾ ಎನ್ನುವಂತ ಆತಂಕ ಒಂದು ಕಾಲದಲ್ಲಿ ನಮ್ಮನ್ನೆಲ್ಲರನ್ನು ಕೂಡ ಕಾಡ್ತಿತ್ತು. ಆದ್ರೆ ಇವತ್ತು ಬೆಂಗಳೂರು ಎಷ್ಟೇ ಆಧುನಿಕವಾಗಿ ಬೆಳೀತಿದ್ರು ಕೂಡ ನಮ್ಮ ಇಲ್ಲಿನ ಸಂಸ್ಕೃತಿ, ಆಚಾರ ವಿಚಾರ, ಧಾರ್ಮಿಕ ಆಚರಣೆಗಳು, ದೇವರುಗಳು, ಹಾಗೆ ದೇವಸ್ಥಾನಗಳು, ಜೀರ್ಣೋದ್ಧಾರ ಕಾರ್ಯಕ್ರಮಗಳು, ಹೀಗೆ ಸಾಂಗೋಪ್ಯ ಇದು ನಿರಂತರವಾಗಿ ನಡೀತಾ ಇದೆ. ಆ ಒಂದು ಸಾಲಿಗೆ ಇದೀಗ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಹೆನ್ನಾಗರದ ಶಕ್ತಿ ದೇವತೆ ಅಮ್ಮ ಶ್ರೀ ಸವದತ್ತಿ ಯಲ್ಲಮ್ಮನ ದೇಗುಲ ಈಗ ಜೀರ್ಣೋದ್ಧಾರವಾಗಿ 1 ವರ್ಷ ತುಂಬಿದೆ. ಈಗ ಆ ಒಂದು ಜೀರ್ಣೋದ್ಧಾರದ ಮೊದಲನೆಯ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ 2 ದಿನಗಳ ಕಾಲ ಈ ಒಂದು ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿಗಳ ಟ್ರಸ್ಟ್ ವತಿಯಿಂದ ಆಯೋಜನೆಗೊಂಡಿತ್ತು. ಈ ಒಂದು ವಾರ್ಷಿಕೋತ್ಸವದ ಅಂಗವಾಗಿ ವಿಶೇಷವಾಗಿ 2 ದಿನಗಳ ಕಾಲ ವಿಶೇಷವಾದಂತಹ ಅಲಂಕಾರ, ಹಾಗೆ ದೇಗುಲಕ್ಕೆ ವಿಶೇಷವಾದಂತಹ ವಿವಿಧ ಪುಷ್ಪಗಳಿಂದ, ತಳಿರು ತೋರಣಗಳು ಮತ್ತು ಹೂಗಳಿಂದ ಅಲಂಕಾರವನ್ನ ಮಾಡಲಾಗಿತ್ತು. ಟ್ರಸ್ಟ್ನ ಅಧ್ಯಕ್ಷರಾದಂತಹ ಬೆಲ್ಲಂಡೂರು ಸುರೇಶ್ ಅವರು, ಹಾಗೆ SN ರಮೇಶ್, ಆರ್ ಕೆ ಕೇಶವ್, ಹಾಗೂ ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿ ವಂಶಸ್ಥರಾದಂತಹ ಬಸವರಾಜರವರು, ಹಾಗೆ ಆರಗದ್ದೆ ವೆಂಕಟೇಶ್, ಅಕ್ಷಯ್ ಹಾಗೂ ಇಲ್ಲಿನ ಎಲ್ಲ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ತಾಯಿಯ ಈ ಒಂದು ಕಾರ್ಯಕ್ರಮದಲ್ಲಿ ಆಗಲಿರುಳು ಶ್ರಮಿಸ್ತಾ ಇರುವಂತಹ ಸುರೇಶ್ ರೆಡ್ಡಿ ಮತ್ತು ಅವರ ತಂಡ ಈ ಒಂದು ದೇಗುಲದ ಅಭಿವೃದ್ಧಿಗಾಗಿ ನಿತ್ಯವೂ ಶ್ರಮಿಸ್ತಾ ಇದೆ. ಇದು ಮಿನಿ ಕಾಶಿಯಾಗಿ ಅಭಿವೃದ್ಧಿ ಆಗ್ಬೇಕು ಎನ್ನುವಂತಹ ಕನಸನ್ನು ಹೊತ್ತಿರುವಂತಹ ಇವರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂತಹ ಅರ್ಚಕರು ಆದಂತಹ ದಿನೇಶ್ ಗುರುಗಳು ಈ ಒಂದು ಮಾರ್ಗದರ್ಶಕರಾಗಿದ್ದಾರೆ. ಈ ದೇಗುಲದ ಎಲ್ಲ ರೀತಿಯಾದಂತಹ ಧಾರ್ಮಿಕ ಆಚರಣೆಗಳನ್ನ ಮುನ್ನಡೆಸ್ತಿದ್ದಾರೆ. ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ಎರಡು ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇದು ರಾತ್ರಿ ದೇಗುಲದಲ್ಲಿ ಅಲಂಕಾರಗೊಂಡಿರ್ತಕ್ಕಂಥ ಅಮ್ಮನವರು ಮತ್ತು ದೇಗುಲ ಅಲಂಕಾರಗೊಂಡಿರುವಂಥದ್ದು, ಜಗಮಗಿಸುವಂತ ದೀಪಾಲಂಕಾರದಲ್ಲಿ ಕಾಣಿಸ್ತಾ ಇರುವಂಥದ್ದು. ಮತ್ತೊಂದು ಬೆಳಗ್ಗೆ ಈ ಒಂದು ದೇಗುಲ ವಿಶೇಷವಾಗಿ ಅತ್ಯಾಕರ್ಷಕವಾಗಿ ಕಾಣಿಸ್ತಾ ಇರುವಂಥದ್ದು. ಪೂರ್ಣ ಕುಂಭ ಕಳಶದೊಂದಿಗೆ ಎಲ್ಲರೂ ಕೂಡ ದೇಗುಲಕ್ಕೆ ಆಗಮಿಸಿದರು ಮತ್ತು ವಿವಿಧ ವಿಧಾನಗಳೊಂದಿಗೆ ತಾಯಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ 2 ದೃಶ್ಯಗಳನ್ನ ನೋಡೋಣ ಬನ್ನಿ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಇಲ್ಲಿನ ಪ್ರಧಾನ ಅರ್ಚಕರಾಗಿರುವಂತಹ ದಿನೇಶ್ ರವರು ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಆನೇಕಲ್ ತಾಲೂಕು ಜಿಗಣಿಯ ಬಳಿ ಹೆನ್ನಾಗರ ಗ್ರಾಮದಲ್ಲಿರ್ತಕ್ಕಂತಹ ಶಕ್ತಿಯುತವಾದಂತಹ ಪುಣ್ಯಕ್ಷೇತ್ರ ಈ ಯಲ್ಲಮ್ಮ ದೇವಿ ಕ್ಷೇತ್ರ. ಸರ್ಪಕ್ಷೇತ್ರ, ನಾಗಸ್ವರೂಪವಾಗಿ ಸಂಚಾರ ಮಾಡುವಂತಹ ಯಲ್ಲಮ್ಮ ದೇವಿ ಒಂದು ಪುಣ್ಯಕ್ಷೇತ್ರ. ಈ ಜಾಗಕ್ಕೆ ಬಂದ್ರೇ ನಿಮಗೆ ಅದರ ಫಲ ಮತ್ತು ಆ ದೇವಿಯ ಶಕ್ತಿ ನಿಮ್ಗೆ ಗೊತ್ತಾಗೋದು. ತುಂಬ ವಿಶೇಷವಾದಂತಹ ಶಕ್ತಿ ಇರತಕ್ಕಂತಹ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಕ್ಷೇತ್ರ ಇದು. ಯಾಕಂತೇಳಿದ್ರೆ ಸುಮಾರು 2 ವರ್ಷಗಳಲ್ಲೇ ನೀವು ಈ ವಾಹಿನಿ ಮೂಲಕ ನೋಡ್ತಾ ಇರ್ತೀರ. ಈ ಪುಣ್ಯಕ್ಷೇತ್ರ ಬಹಳ ವಿಜೃಂಭಣೆಯಾಗಿ ನಿರ್ಮಾಣ ಆಗಿದೆ. ಈ ಜಾಗದಲ್ಲಿ ಮೂಲ ದೇವರ ಸ್ವರೂಪ ಆಗಿರ್ತಕ್ಕಂತಹ ತಾಯಿ
ಸುಮಾರು ವರ್ಷಗಳಿಂದ ನೆಲೆಸಿದ್ರು. ಅದು ಜೀರ್ಣೋದ್ಧಾರವನ್ನು ಮಾಡಬೇಕು ಅಂತೇಳಿ ಎಲ್ಲ ಭಕ್ತಾದಿಗಳು ಸುತ್ತಮುತ್ತಿರ್ತಕ್ಕಂತಹ ಎಲ್ಲ ಆ ತಾಯಿಯ ಒಂದು ಭಕ್ತರು ನಿಶ್ಚಯ ಮಾಡಿ 2 ವರ್ಷಗಳ ಕೆಳಗಡೆ ಈ ತಾಯಿಯ ಪ್ರತಿಷ್ಠಾಪನೆಯನ್ನು ಪುನರ್ನಿರ್ಮಾಣ ಮಾಡಿ ಸುಂದರವಾದ ದೇವಾಲಯವನ್ನು ಆಗಮಶಾಸ್ತ್ರ ಪ್ರಕಾರವಾಗಿ ನಿರ್ಮಾಣ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿದ್ವಿ. ಅಂದಿನಿಂದ ನಿರಂತರವಾಗಿ ತಾಯಿಯ ಒಂದು ಜೀರ್ಣೋದ್ಧಾರ ನಡೀತಾ ಇದೆ. ಇದೇ ಹೋದ ವರ್ಷ ಹಿಂದಿನ ವರ್ಷ ಜ್ಯೇಷ್ಠ ಮಾಸದ ದಶಮಿಯ ಒಂದು ಶುಭ ದಿನದಲ್ಲಿ ತಾಯಿಯ ಪುನಃ ಪ್ರತಿಷ್ಠಾಪನೆಯಾಗಿ ಮೂಲ ವಿಗ್ರಹ ಸ್ಥಾಪನೆಯಾಗಿದೆ. ಅದರ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಈ ದಿನ ನಿನ್ನೆ ಮತ್ತು ಈ ದಿನ ಭಗವಂತಿಗೆ ವಿಶೇಷವಾದ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಈಗ ತಾಯಿಯ ಒಂದು ಸುಂದರವಾದಂತಹ ಅಲಂಕಾರವಾಗಿ ತಾಯಿಗೆ ಮಹಾಮಂಗಳಾರತಿಯಾಗಿ ದೇವರಿಗೆ ತೃಪ್ತಿಯಾದಂತಹ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿ ತಾಯಿ ದರ್ಶನವನ್ನು ಕೊಡ್ತಾ ಇದ್ದಾಳೆ. ಎಲ್ಲರೂ ಬಂದು ಈ ತಾಯಿಯ ದರ್ಶನವನ್ನು ಮಾಡಿ ಆ ತಾಯಿಯ ಒಂದು ಸೇವೆಯಲ್ಲಿ ಪಾಲ್ಗೊಳ್ಳಿ. ಈ ನಿರ್ಮಾಣ ಕಾರ್ಯದಲ್ಲಿ ತಮ್ಮ ಕೈಜನ್ನು ಜೋಡಿಸಿ ಆ ತಾಯಿ ಯಥಾಶಕ್ತಿಯಾಗಿ ನಿಮಗೆಲ್ಲರೂ ಕೂಡ ಒಳ್ಳೆಯದನ್ನು ಮಾಡ್ತಾಳೆ ಅಂತೇಳಿ ಈ ಸುದ್ದಿವಾಹಿನಿ ಮುಖಾಂತರ ಹೇಳ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ಒಂದು ಟ್ರಸ್ಟ್ನ ಅಧ್ಯಕ್ಷ ಆಗಿರುವಂತಹ ಸುರೇಶ್ ಅವರು ಕೂಡ ಇದರ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಒಂದು ಮೊದಲನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಸ್ವಾಗತ. ಮತ್ತು ಈ ಒಂದು ಕಾರ್ಯದಲ್ಲಿ ನಿನ್ನೆಯಿಂದ ಪಾಲ್ಗೊಂಡ ಎಲ್ಲ ಭಕ್ತವೃಂದದವರಿಗೆ ಈ ತಾಯಿಯ ಪರವಾಗಿ ನಮನಗಳು. ಮತ್ತು ಇದನ್ನು ನಡೆಸಿಕೊಟ್ಟಂಥ ನಮ್ಮ ದಿನೇಶ್ ಗುರುಗಳು ಮತ್ತು ಅವರ ಎಂಟೈರ್ ಪುರೋಹಿತ ವೃಂದಕ್ಕೆ ಈ ವಾಹಿನಿ ಮೂಲಕ ವಂದನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಮೊದಲಿಂದ ಸ್ಟಾರ್ಟ್ ಆದಾಗಿಂದ ದೇವರನ್ನ ಹಳೆ ದೇವಸ್ಥಾನ ತೆಗೆದಾಗಿಂದ ಇವತ್ತವರೆಗೂ ನಮಗೆ ಮಾರ್ಗದರ್ಶನ ಕೊಟ್ಕೊಂಡು ಅವರ ಮಾರ್ಗದರ್ಶನದಲ್ಲೇ ನಾವು ಇದನ್ನು ದೇವಸ್ಥಾನನ ಇಷ್ಟು ಬೇಗ ಮಾಡಲಿಕ್ಕೆ ಅನುಕೂಲ ಆಯಿತು. ನಮಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಇದು ಸರಿ ಇದು ತಪ್ಪು ಅಂತ ಹೇಳ್ತಾ ಇರ್ತಾರೆ, ಅದನ್ನು ನೋಡಿಕೊಂಡು ಮಾಡ್ತಾ ಇದ್ದೀವಿ ನಾವು. ಮತ್ತು ಇದೊಂದು ಇವತ್ತು ಮೊದಲನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಇವರೆಲ್ಲ ಬಂದಿರೋ ನಮ್ಮ ಭಕ್ತಾದಿಗಳೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮೊದಲಿಂದ 2 ವರ್ಷಗಳಿಂದ ನಮಗೆಲ್ಲ ಈ ದೇವಸ್ಥಾನಕ್ಕೆ 2 ವರ್ಷದೊಳಗಡೆ ನಾವು ಈ ಥರ ದೇವಸ್ಥಾನ ಕಟ್ಟಬೇಕಾದ್ರೆ ಅಷ್ಟು ಈಸಿಯಾಗಿದ್ದ ಕೆಲಸ ಅಲ್ಲ. ಎಲ್ಲರ ಸಹಾಯದಿಂದ ಎಲ್ಲರ ದೇಣಿಗೆಯಿಂದ ನಾವು ಇದನ್ನು ಮಾಡಿದ್ವಿ. ಈಗ ಇದು ಮುಂದೆನೂ ಅಷ್ಟೇ ಈಗ ರಾಜಗೋಪುರದ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ಎಲ್ಲರ ಕೈಲೂ ಈಗ ಒಂದು ಗನಡಿಗೆ 2,000 ರೂಪಾಯಿ ಅಂತ. ಯಾಕಂದರೆ ಒಬ್ಬರು ಬಡವರು ಇರ್ತಾರೆ, ಅವ್ರ ಕೈಲೂ ಒಂದು ಅಡಿ ಕಲ್ಲು ನನ್ನ ರಾಜಗೋಪುರದಲ್ಲಿ ನಂದು ಇದೆ ಅನ್ನೋ ಒಂದು ಅವ್ರಿಗೆ ಆಸೆ ಇರಲಿ ಅಂತ ಆ ಒಂದು ಅಡಿ ಕಾನ್ಸೆಪ್ಟ್ ಇಟ್ಕೊಂಡು ಶಕ್ತಿ ಇರೋರು 1 ಅಡಿ ಕೊಡ್ತಾರೆ, ಶಕ್ತಿ ಇಲ್ದಿರೋರು ಪರವಾಗಿಲ್ಲ. ಆದರೆ 1 ಅಡಿಯಿಂದ ಮಾಡಿಕೊಂಡು ಅವ್ರು ಎಷ್ಟು ಅಡಿ ಬೇಕಾದರೂ ಮಾಡ್ಬೋದು. 1000 ಅಡಿವರೆಗೂ 100 ಅಡಿವರೆಗೂ ಹೋದರೆ 2 ಲಕ್ಷ ಆಗುತ್ತೆ, ಮಾಡ್ಬೋದು. ಸಾಹುಕಾರರು ಇರ್ತಾರೆ, ಬಡವರು ಇರ್ತಾರೆ, ಎಲ್ರಿಗೂ ತಾಯಿ ಒಂದೇ. ಸಾಹುಕಾರರಿಗೂ ಬಡವ್ರಿಗೆ ಎಲ್ಲರೂ ತಾಯಿ ಒಂದೇ. ಆ ತಾಯಿ ಪ್ರೇರಣೆಯಿಂದ ಎಲ್ಲರ ಮನೆಗಳಲ್ಲೂ ಸುಭಿಕ್ಷ ಮತ್ತು ಮಳೆ ಬೆಳೆ ಆಗಲಿ ಅಂತ ನಾನು ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ನಿಮ್ಮೆಲ್ಲ ಮಾಧ್ಯಮ ವೃಂದದವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಮತ್ತು ಈ ಒಂದು ಇದರಲ್ಲಿ ಇಷ್ಟು ಒಳ್ಳೆಯ ಇದಕ್ಕೆ ಭಾಗವಹಿಸಿ ಎಲ್ಲ ಭಕ್ತ ಮಹಾಶಯರಿಗೆ ನಾನು ವಂದಿಸ್ತೀನಿ. ನಮಸ್ಕಾರ. ನಿರಂತರವಾಗಿ ಈ ಒಂದು ಕೆಲಸ ಕಳೆದೊಂದು ವರ್ಷದಿಂದಲೂ ಕೂಡ ನಡೀತಾ ಇದೆ. ಇಲ್ಲೊಂದು ಗೋಶಾಲೆ, ಹಾಗೆಯೇ ಇಲ್ಲೊಂದು ಕಲ್ಯಾಣಿ, ಇಲ್ಲೊಂದು ವೃದ್ಧಾಶ್ರಮ, ಇಲ್ಲೊಂದು ಸಮುದಾಯ ಭವನ, ಹಾಗೆಯೇ ಸುತ್ತಲೂ ಕೂಡ ವಾಕಿಂಗ್ ಕಾರಿಡಾರ್ ಇತ್ಯಾದಿ ಈ ಒಂದು ದೇಗುಲಗಳ ಸಮುಚ್ಚಯದಲ್ಲಿ ನಿರ್ಮಾಣವಾಗಲಿದೆ. ಇದು ಅತ್ಯಂತ ಪವಿತ್ರವಾದಂತಹ ದೇಗುಲ. ಈ ಒಂದು ದೇಗುಲ ಪ್ರವೇಶಿಸ್ತಾ ಇದ್ದಂತೆ ನಮಗೆ ಒಂದು ರೀತಿಯಾದಂಥ ಹೊಸ ಶಕ್ತಿ ಹುರುಪು ಬಂದಂತಾಗುತ್ತದೆ. ಅಂತಹ ಒಂದು ದೇಗುಲದ ಇನ್ನಷ್ಟು ದೃಶ್ಯಗಳು ನೋಡ್ತಾ ಇನ್ನಷ್ಟು ಭಕ್ತರುಗಳು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ಒಂದು ತಾಯಿಯ ಒಂದು ಸನ್ನಿಧಾನದಲ್ಲಿ ಇವತ್ತಿನ ದಿನ ವಾರ್ಷಿಕೋತ್ಸವದ ಅಂಗವಾಗಿ ಎಲ್ಲ ವಿಧವಾದಂಥ ಪೂಜಾ ಕೈಂಕರ್ಯಗಳನ್ನು ಆಗಮೋಕ್ತವಾಗಿ ಯಾವ ರೀತಿಯಾಗಿ ಗುರುಗಳು ನಮಗೆ ಉಪದೇಶವನ್ನು ಮಾಡಿದಾರೋ ಆ ಪ್ರಕಾರವಾಗಿ ಇಲ್ಲಿ ಎಲ್ಲ ಪೂಜಾ ಕೈಂಕರ್ಯಗಳನ್ನು ಲೋಕ ಕಲ್ಯಾಣಾರ್ಥವಾಗಿ ನಾವೆಲ್ಲ ನೆರವೇರಿಸಿದ್ದೇವೆ. ಇದರಿಂದ ಲೋಕಕ್ಕೆ ಒಳ್ಳೆಯದಾಗಲಿ, ಸಮಯಕ್ಕೆ ಸರಿಯಾಗಿ ಮಳೆ ಬೆಳೆ ಇವೆಲ್ಲವೂ ಕೂಡ ಸರಿಯಾಗಿ ಉಂಟಾಗಲಿ, ಸುಭಿಕ್ಷವಾಗಲಿ. ಮಳೆ ಬಂದರೆ ಬೆಳೆಯಾಗತ್ತೆ, ಅದರಿಂದ ರೈತರು ಅಭಿವೃದ್ಧಿಯನ್ನು ಹೊಂದುತ್ತಾರೆ ಹೇಳುವಂಥ ಉದ್ದೇಶದಿಂದ ಆ ತಾಯಿಯ ಆರಾಧನೆಯನ್ನು ಮಾಡಿದ್ದೇವೆ. ಇದರಿಂದ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಅದೇ ರೀತಿಯಾಗಿ ಮುಂದೆಯೂ ಕೂಡ ವಿಶೇಷವಾದಂಥ ಎಲ್ಲ ದೇವತಾ ಕೈಂಕರ್ಯಗಳು, ನಿತ್ಯ ಪೂಜಾ ಕೈಂಕರ್ಯಗಳು ಇವೆಲ್ಲವೂ ಕೂಡ ನಡೀಲಿಕ್ಕಿದೆ. ಅದರ ಅಂಗವಾಗಿ ಎಲ್ಲ ಭಕ್ತಾದಿಗಳು, ಗ್ರಾಮಸ್ಥರು, ಕುಲಸ್ಥರು ಎಲ್ಲರೂ ಕೂಡ ತನು ಮನ ಧನ
ಇವೆಲ್ಲವನ್ನು ಕೂಡ ಸಹಾಯವನ್ನು ಮಾಡಿ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡು ಆ ತಾಯಿಯ ಕೃಪೆಗೆ ಪಾತ್ರ ಆಗಬೇಕಾಗಿ ನಾವು ಕೂಡ ಎಲ್ಲ ಭಕ್ತಾದಿಗಳಲ್ಲಿ ಎಲ್ಲರಲ್ಲೂ ಕೂಡ ವಿನಂತಿಯನ್ನು ಮಾಡ್ತೇವೆ. ಎಲ್ಲರೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಶ್ರೀ ಯಲ್ಲಮ್ಮ ದೇವಿ ನಮಃ. ಎಲ್ರಿಗೂ ಏನು ಇವತ್ತು ನಾವು ದೇವಿ ವಾರ್ಷಿಕೋತ್ಸವ ಮಾಡಿದ್ದೀವಿ. ಆ ದೇವಿ ಎಲ್ರಿಗೂ ಒಳ್ಳೆ ಆಶೀರ್ವಾದ ಮಾಡಿ ಎಲ್ರಿಗೂ ಒಳ್ಳೆ ಸುಖವಾಗಿಟ್ಟಿರಲಿ, ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಬೇಡ್ತಾ ಇವತ್ತೇನು ನೀವು ಇಲ್ಲಿ ಕಾರ್ಯಕ್ರಮ ನೋಡಿದ್ದೀರಿ ವಾರ್ಷಿಕೋತ್ಸವ, ನಾವು ಅಂದ್ಕೊಂಡಿದ್ವಿ ಸ್ವಲ್ಪ ಚಿಕ್ಕದಾಗಿ ಮಾಡೋಣ ಅಂತ. ಇಲ್ಲಿ ಏನು ಚಿಕ್ಕದಾಗಿ ಮಾಡೋದಕ್ಕೂ ಆಗಲ್ಲ, ಎಲ್ಲ ದೊಡ್ಡದೇ. ನಮ್ಮ ಸುರೇಶ್ ಅವ್ರ ಕತೆ ಆಗಿದೆ ಅಂದರೆ ಯಾವುದು ಮಾಡಿದ್ರೂ ಸ್ವಲ್ಪ ದೊಡ್ಡದಾಗೆ ಮಾಡಬೇಕು. ಇವತ್ತು ನಾವು ತುಂಬ ಸಿಂಪಲ್ ಅಂದ್ಕೊಂಡಿದ್ವಿ, ಚೆನ್ನಾಗಿ ಮಾಡಿದ್ದೀವಿ. ಏನು ದೇಶಕ್ಕೆ ಮಳೆ ಬೆಳೆ ಆಗಲಿ. ಮತ್ತು ಇವತ್ತು ನಾವಿಲ್ಲಿ ರಾಜಗೋಪುರ ಸ್ಟಾರ್ಟ್ ಮಾಡಿದ್ದೀವಿ. ಜನ ಏನು ಭಕ್ತಾದಿಗಳಿದ್ದಾರೆ ಬಂದು ಸ್ವಲ್ಪ ಈ ರಾಜಗೋಪುರಕ್ಕೆ ಏನು ನಾವು ಅಡಿಗೆ 2,000 ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದೀವಿ. ಅದರ ಮೇಲೆ ಏನು ಕೊಟ್ಟು ರೆಡಿ ಮಾಡಿ ಎಲ್ಲರೂ ಬಂದು ತಾಯಿ ಆಶೀರ್ವಾದಕ್ಕೆ ಎಲ್ಲರೂ ಇದಾಗಲಿ ಅಂತ ಕೇಳ್ಕೊಳ್ತೀವಿ. ರೇಣುಕಾ ಯಲ್ಲಮ್ಮ ದೇವಿ ಟ್ರಸ್ಟ್ನ ವತಿಯಿಂದ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ, ಏನಿವತ್ತು ಮೊದಲನೇ ವಾರ್ಷಿಕೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಭಕ್ತಾದಿಗಳ ಸಹಾಯದಿಂದ ವಿಜೃಂಭಣೆಯಿಂದ ನೆರವೇರಿಸಿ ಸಕಾಲಕ್ಕೆ ಭಕ್ತಾದಿಗಳು ಬಂದು ವಿಜೃಂಭಣೆ ನಡೆದಿದೆ. ಮುಂದಿನ ಕಾರ್ಯಕ್ರಮಗಳಿಗೆ ರಾಜಗೋಪುರ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಭಕ್ತಾದಿಗಳು ತಮ್ಮ ಕೈಯಲ್ಲಿ ಆದ ಸಹಾಯವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೋರಿಕೊಳ್ತೇವೆ. ಹಾಗೆಯೇ ಆಷಾಢ ಮಾಸ ಶುಕ್ರವಾರ 4 ಶುಕ್ರವಾರಗಳೂ ಚಂಡಿಕಾ ಹೋಮ ಇರ್ತದೆ. ಭಕ್ತಾದಿಗಳು ಇಚ್ಛಿಸುವವರು ಬಂದು ರಿಜಿಸ್ಟರ್ ಮಾಡ್ಕೋಬೋದು. ಚಂಡಿಕಾ ಹೋಮ 4 ವಾರದಲ್ಲಿ ಇರ್ತದೆ. ಮತ್ತು ಭಕ್ತಾದಿಗಳು ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಸಹ ಕೇಳ್ಕೊಳ್ತೇನೆ. ನಮಸ್ಕಾರ. ಒಟ್ಟಿನಲ್ಲಿ ಈ ಒಂದು ದೇಗುಲ ಅತ್ಯಾಧುನಿಕವಾಗಿ ಈಗ ಜೀರ್ಣೋದ್ಧಾರವಾಗಿ ಎಲ್ಲ ಭಕ್ತರ ಸಹಕಾರದಿಂದ ಇನ್ನಷ್ಟು ಅಭಿವೃದ್ಧಿಯಾಗಿ ಆ ತಾಯಿ ಎಲ್ರಿಗೂ ಕೂಡ ಒಳಿತನ್ನ ಮಾಡಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ.